ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ನಿಯಮಿತವಾಗಿ ಅಡುಗೆಯಲ್ಲಿ ಬಳಸಬಹುದಾದ ತುಪ್ಪದ ಬಗ್ಗೆ ತಿಳಿದುಕೊಳ್ಳೋಣ. ತುಪ್ಪದ ಬಣ್ಣ ಮತ್ತು ರಚನೆಯ ಬಗ್ಗೆ ತಿಳಿಯೋಣ. ಹಸುವಿನ ತುಪ್ಪವು ತಿಳಿ ಹಳದಿ ಬಣ್ಣವನ್ನು ಹೊಂದಿರುತ್ತದೆ. ಎಮ್ಮೆಯ ತುಪ್ಪವಾಗಿದ್ದರೆ ಬಿಳಿ ಅಥವಾ ತಿಳಿ ಕೆನೆ ಬಣ್ಣವನ್ನು ಹೊಂದಿರುತ್ತದೆ. ಶುದ್ಧ ತುಪ್ಪವು ಹಿತಕರ ಮತ್ತು ಸುಗಂಧವನ್ನು ಹೊಂದಿರುತ್ತದೆ. ತುಪ್ಪವು ಹರಳು ಹರಳಾಗಿ ಕಾಣಿಸುವುದು ಅದರ ಉತ್ತಮ ಗುಣಮಟ್ಟದ ಸಂಕೇತವಾಗಿರುತ್ತದೆ. ಶುದ್ಧ ತುಪ್ಪವು ದೇಹದ ತಾಪಮಾನಕ್ಕೆ ಸುಮಾರು 37 ಡಿಗ್ರಿ ಸೆಲ್ಸಿಯಸ್ನಷ್ಟು ಸುಲಭವಾಗಿ ಕರಗುತ್ತದೆ. ಹಾಗೆಯೇ ತುಪ್ಪವು ಯಾವುದೇ ರಾಸಾಯನಿಕ ಪ್ರಿಸರ್ವೇಟಿವ್ ಇಲ್ಲದಿದ್ದರೂ ತುಪ್ಪವನ್ನು ಮನೆಯ ತಂಪಾದ ತಾಪಮಾನದಲ್ಲಿಯೇ ಹಲವು ತಿಂಗಳುಗಳ ಕಾಲ ಕೆಡದಂತೆ ಸಂಗ್ರಹಿಸಬಹುದು. ಇವು ತುಪ್ಪದ ಪ್ರಮುಖ ಲಕ್ಷಣಗಳಾಗಿವೆ. ತುಪ್ಪದ ಉಪಯೋಗಗಳನ್ನು ತಿಳಿಯೋಣ. ತುಪ್ಪ ಆರೋಗ್ಯಕ್ಕೆ ಮತ್ತು ಸೌಂದರ್ಯಕ್ಕೆ ಅತ್ಯಂತ ಪ್ರಮುಖ ಪದಾರ್ಥವಾಗಿದೆ. ಹಾಗೆಯೇ ಹೊಟ್ಟೆಯ ಆಮ್ಲವನ್ನು ಸಮತೋಲನಗೊಳಿಸಿ ಆಹಾರ ಸುಲಭವಾಗಿ ಜೀರ್ಣವಾಗಲು ನೆರವಾಗುತ್ತದೆ. ಇದರಲ್ಲಿರುವ ವಿಟಮಿನ್ ಎ, ಡಿ, ಇ ಮತ್ತು ಕೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಮಾನವನ ಮೂಳೆಗಳ ಕೀಲುಗಳಿಗೆ ನಯೋನತೆ ಅಥವಾ ಬಲವನ್ನು ನೀಡಿ ಕೀಲು ನೋವನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುವಲ್ಲಿ ತುಪ್ಪವು ಸಹಕಾರಿಯಾಗಿದೆ. ಮಿತವಾಗಿ ಬಳಸಿದರೆ ಇದರಲ್ಲಿರುವ ಆರೋಗ್ಯಕರ ಕೊಬ್ಬು ಹೃದಯಕ್ಕೆ ಒಳ್ಳೆಯದು. ತುಪ್ಪವು ದೇಹಕ್ಕೆ ತ್ವರಿತವಾಗಿ ಶಕ್ತಿ ಮತ್ತು ಚೈತನ್ಯವನ್ನು ತುಂಬುತ್ತದೆ. ಮೃದುವಾದ ಚರ್ಮವನ್ನು ನೀಡಿ ಮೃದುವಾದ ಅನುಭವವನ್ನು ನೀಡುತ್ತದೆ. ಒಣ ಚರ್ಮಕ್ಕೆ ತುಪ್ಪ ಹಚ್ಚುವುದರಿಂದ ಚರ್ಮವು ಯಾವಾಗಲೂ ತೇವಾಂಶದಿಂದ ಕೂಡಿರುತ್ತದೆ. ರಾತ್ರಿ ಮಲಗುವಾಗ ಒಡೆದ ಅಥವಾ ಬಿರುಕು ಮೂಡಿದ ತುಟಿಗಳಿಗೆ ತುಪ್ಪವನ್ನು ಲೇಪನ ಮಾಡಿ ಮಲಗುವುದರಿಂದ ತುಟಿಗಳು ಮೃದುವಾಗುತ್ತವೆ. ಹಾಗೆಯೇ ತಲೆಹೊಟ್ಟು ಕಡಿಮೆ ಮಾಡಿ ಕೂದಲು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ತುಪ್ಪದ ಉತ್ತಮ ಪ್ರಯೋಜನವನ್ನು ಪಡೆಯಲು ದಿನಕ್ಕೆ 1-2 ಚಮಚ ತುಪ್ಪವನ್ನು ಬಳಸುವುದು ಸೂಕ್ತವಾದ ಅಭ್ಯಾಸವಾಗಿರುತ್ತದೆ. ತುಪ್ಪವು ದೇಹಕ್ಕೆ ಉತ್ತಮ ಕ್ಯಾಲೋರಿ ಮತ್ತು ಆರೋಗ್ಯಕರ ಕೊಬ್ಬನ್ನು ನೀಡುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ನಾವು ತಿನ್ನುವ ಆಹಾರದ ಪೋಷಕಾಂಶಗಳು ದೇಹಕ್ಕೆ ಸರಿಯಾಗಿ ಸಿಗುವಂತೆ ಮಾಡುತ್ತದೆ. ಆರೋಗ್ಯಕರವಾಗಿ ತೂಕ ಹೆಚ್ಚಿಸಲು ಇದು ಸಹಕಾರಿಯಾಗಿದೆ. ಬೆಲ್ಲ ಮತ್ತು ತುಪ್ಪವನ್ನು ಮಧ್ಯಾಹ್ನ ಅಥವಾ ರಾತ್ರಿ ಊಟದ ನಂತರ 1 ಚಮಚ ತುಪ್ಪಕ್ಕೆ ಅಷ್ಟೇ ಪ್ರಮಾಣದ ಬೆಲ್ಲ ಸೇರಿಸಿ ತಿನ್ನುವುದರಿಂದ ತೂಕವನ್ನು ಬೇಗ ಹೆಚ್ಚಿಸಬಹುದಾಗಿದೆ. ರಾತ್ರಿ ಮಲಗುವ ಮುನ್ನ 1 ಲೋಟ ಬಿಸಿ ಹಾಲಿಗೆ 1 ಚಮಚ ತುಪ್ಪ ಸೇರಿಸಿ ಕುಡಿದರೆ ನಮ್ಮ ಸ್ನಾಯುಗಳ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿದೆ. ತುಪ್ಪವನ್ನು ಬಳಸುವಾಗ ಗಮನದಲ್ಲಿ ಇರಬೇಕಾದ ವಿಷಯವೇನೆಂದರೆ ತೂಕ ಹೆಚ್ಚಿಸಲು ನಮ್ಮ ಜೀರ್ಣಕ್ರಿಯೆ ಸ್ವಲ್ಪ ಸಮಯ ತೆಗೆದುಕೊಂಡರೆ ಅಂಥವರು ಎಮ್ಮೆಯ ಹಾಲಿನ ತುಪ್ಪವನ್ನು ಬಳಸುವುದು ಉತ್ತಮ. ನಮ್ಮ ಜೀರ್ಣಕ್ರಿಯೆ ದುರ್ಬಲವಾಗಿದ್ದರೆ ಹಸುವಿನ ತುಪ್ಪವನ್ನು ಬಳಸುವುದು ಸೂಕ್ತ. ತುಪ್ಪದಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಅಂದರೆ ಉರಿಯೂತ ನಿವಾರಕ ಗುಣಗಳು ಗಂಟಲಿನ ಕಿರಿಕಿರಿಯನ್ನು ಕಡಿಮೆ ಮಾಡುತ್ತವೆ. ಉಗುರು ಬೆಚ್ಚಗಿನ ತುಪ್ಪಕ್ಕೆ ಕಾಳು ಮೆಣಸಿನ ಪುಡಿ ಬೆರೆಸಿ ದಿನಕ್ಕೆ 2 ಬಾರಿ ಸೇವಿಸಿದರೆ ಒಣಕೆಮ್ಮು ದೂರವಾಗುತ್ತದೆ. ಹಾಗೆಯೇ ಸ್ವಲ್ಪ ಶುಂಠಿ ರಸಕ್ಕೆ ತುಪ್ಪವನ್ನು ಸಮಪ್ರಮಾಣದಲ್ಲಿ ಬಿಸಿ ಮಾಡಿ ಕುಡಿಯುವುದರಿಂದ ಗಂಟಲು ನೋವು ಮತ್ತು ಕಫದ ಸಮಸ್ಯೆ ಕಡಿಮೆಯಾಗುತ್ತದೆ. ತುಪ್ಪವನ್ನು ತಿಂದ ತಕ್ಷಣ ತಣ್ಣೀರು ಕುಡಿಯಬಾರದು. ಇದು ಕೆಮ್ಮನ್ನು ಹೆಚ್ಚಿಸಬಹುದು. ತುಪ್ಪ ಚರ್ಮಕ್ಕೆ ಆಳವಾದ ತೇವಾಂಶವನ್ನು ನೀಡಿ ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತದೆ. ಇದರಲ್ಲಿರುವ ವಿಟಮಿನ್ ಎ ಮತ್ತು ಇ ಚರ್ಮದ ಮೇಲಿನ ಸುಕ್ಕುಗಳನ್ನು ಕಡಿಮೆ ಮಾಡಿ ವಯಸ್ಸಾಗುವಿಕೆಯ ಲಕ್ಷಣಗಳನ್ನು ಕಡಿಮೆಗೊಳಿಸುತ್ತದೆ. ಇದರ ಉರಿಯೂತ ನಿವಾರಕ ಗುಣವು ಮುಖದ ಮೇಲಿನ ಮೊಡವೆ ಮತ್ತು ಕೆಂಪಾಗುವಿಕೆಯನ್ನು ಶಾಂತಗೊಳಿಸುತ್ತದೆ. ತುಪ್ಪವು ಸೂರ್ಯನ ಕಿರಣಗಳಿಂದ ಉಂಟಾಗುವ ಕಪ್ಪಾದ ಚರ್ಮವನ್ನು ಸರಿಪಡಿಸಲು ಮತ್ತು ಯುವಿ ಕಿರಣಗಳಿಂದ ರಕ್ಷಿಸಲು ಇದು ಸಹಕರಿಸುತ್ತದೆ. ಇದರಲ್ಲಿರುವ ಹೆಲ್ತಿ ಫ್ಯಾಟ್ಸ್ ಚರ್ಮದ ಕೊಲಾಜನ್ ಉತ್ಪಾದನೆಯನ್ನು ಹೆಚ್ಚಿಸಿ ಚರ್ಮವು ಸದಾ ಬಿಗಿಯಾಗಿ ಮತ್ತು ಯೌವನಯುತವಾಗಿ ಕಾಣುವಂತೆ ಮಾಡುತ್ತದೆ. ಹೀಗೆ ಹಲವಾರು ಲಾಭಗಳು ನಮಗೆ ಈ ಶುದ್ಧ ತುಪ್ಪದಿಂದ ದೊರಕುತ್ತದೆ.
ತುಪ್ಪದ ಅಡ್ಡ ಪರಿಣಾಮಗಳ ಬಗ್ಗೆ ತಿಳಿಯೋಣ. ತುಪ್ಪದಲ್ಲಿ ಕ್ಯಾಲೋರಿ ಮತ್ತು ಕೊಬ್ಬಿನಂಶ ಹೆಚ್ಚಿರುತ್ತದೆ. ಅತಿಯಾದ ಬಳಕೆಯಿಂದ ದೇಹದ ತೂಕ ವೇಗವಾಗಿ ಹೆಚ್ಚಾಗಬಹುದು. ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಅಧಿಕವಾಗಿರುತ್ತದೆ. ಅಂದರೆ ಪೂರಿತ ಕೊಬ್ಬಿನ ಅಣುಗಳಲ್ಲಿ ಹೈಡ್ರೋಜನ್ ಅಂಶ ಹೆಚ್ಚು ಇರುತ್ತದೆ. ಇದು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಿ ಹೃದಯದ ಆರೋಗ್ಯಕ್ಕೆ ಹಾನಿ ಮಾಡಬಹುದು. ಅತಿಯಾಗಿ ತುಪ್ಪ ತಿಂದರೆ ಲಿವರ್ ಮೇಲೆ ಒತ್ತಡ ಬೀಳುತ್ತದೆ. ಇದರಿಂದ ಅಜೀರ್ಣ, ಬೇದಿ ಅಥವಾ ಮಲಬದ್ಧತೆ ಕಾಣಿಸಿಕೊಳ್ಳಬಹುದು. ಈಗಾಗಲೇ ಕೊಬ್ಬಿನ ಯಕೃತ್ ಹೊಂದಿರುವವರು ತುಪ್ಪ ಬಳಸಿದರೆ ಸಮಸ್ಯೆ ಇನ್ನಷ್ಟು ಜಾಸ್ತಿಯಾಗುವ ಸಂಭವವಿರುತ್ತದೆ. ಈಗಾಗಲೇ ಹೃದಯದ ಕಾಯಿಲೆ ಇರುವವರು ವೈದ್ಯರ ಸಲಹೆ ಮೇರೆಗೆ ಮಾತ್ರ ತುಪ್ಪವನ್ನು ಬಳಸಬೇಕು. ತೂಕ ಇಳಿಸಲು ಪ್ರಯತ್ನಿಸುತ್ತಿರುವವರು ತುಪ್ಪದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಕಾಮಲೆ ರೋಗ ಇದ್ದವರು, ಅದರಲ್ಲೂ ಲಿವರ್ಗೆ ಸಂಬಂಧಿಸಿದ ಕಾಮಲೆ ಇದ್ದವರು ತುಪ್ಪವನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಒಳ್ಳೆಯದು. ತುಪ್ಪವನ್ನು ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ಮಾತ್ರ ಅದು ಅಮೃತದಂತೆ ಕೆಲಸ ಮಾಡುತ್ತದೆ. ತುಪ್ಪ ಸೇವಿಸುವಾಗ ಮುಖ್ಯವಾಗಿ ನೆನಪಿಡಬೇಕಾದ ಪ್ರಮುಖ ಅಂಶಗಳು ಎಂದರೆ ಬಿಸಿ ಆಹಾರದೊಂದಿಗೆ ಬಳಸುವುದು ಉತ್ತಮ. ಹಾಗೆಯೇ ತುಪ್ಪವನ್ನು ಸೇವಿಸಿದ ನಂತರ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇದಿಷ್ಟು ನಾವು ದೈನಂದಿನ ಆಹಾರಗಳ ಪಟ್ಟಿಯಲ್ಲಿ ಬಳಸಬಹುದಾದ ಶುದ್ಧ ತುಪ್ಪದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ. ಯಾವುದೇ ಆಹಾರವನ್ನು ಬಳಸುವಾಗ ಮಿತವಾಗಿ ಮತ್ತು ನಿಯಮಿತವಾಗಿ ಬಳಸುವುದು ಉತ್ತಮ. ಈ ತುಪ್ಪದ ಬಗ್ಗೆ ಮಾಹಿತಿ ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ವಿಷಯಗಳ ಮಾಹಿತಿಗೆ ನಮ್ಮ ವಿಡಿಯೋಗಳಿಗೆ ಬೆಂಬಲವನ್ನು ನೀಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.